ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಸರ್, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಿಖಿತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಇದೇ ರೀತಿಯಾಗಿ ತಾವುಗಳು ನಮಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಕಳಿಸ್ಕೊಡಿ, ಎನಿ ಸಬ್ಜೆಕ್ಟ್ ಆಯಿತಾ. ಧನ್ಯವಾದಗಳು ಮತ್ತೊಮ್ಮೆ ಅವರಿಗೆ. ನಾವು ಹೇಳಿದಂಥ ಎಲ್ಲ ಪ್ರಶ್ನೆಗಳು ಎಲ್ಲ ಜಿಲ್ಲೆಗಳಲ್ಲಿಯೂ ಅವರ ಕಾಲೇಜ್ಗಳಲ್ಲಿ ಕಂಡಕ್ಟ್ ಮಾಡಿರುವಂತಹ ಯೂನಿಟ್ ಟೆಸ್ಟ್ 1ನಲ್ಲಿ ಬಂದಿದೆ ಸರ್. ಇದು ನಾನು ಹೇಳ್ತಾ ಇಲ್ಲ, ನಮ್ಮ ಮಕ್ಕಳೇ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಈಗ ಅದೇ ಖುಷಿ, ಯಾಕಂದರೆ ನಾನೇ ನನ್ನ ಬಗ್ಗೆ ಹೇಳ್ಕೊಂಡ್ರೆ ಸರಿಯಾಗಲ್ಲ. ಬಹಳ ಜನ ರಿಯಲಿ ಐ ಅಪ್ರಿಷಿಯೇಟ್ ಯುವರ್ ಕಮೆಂಟ್ಸ್ ಮ್ಯಾನ್. ನಿಮ್ಮ ಇಂಗ್ಲೀಷು ರಿಯಲಿ ಆಯಿತಾ, ಯು ಆರ್ ವೆರಿ ತಲುಪಿದ್ದೀರಾ, ನೀವು ಆ ಲೆವೆಲಿಗಿದ್ದೀರಾ. ಎನಿಹೋ ಯಾರೆಲ್ಲ ಇನ್ನೂ ಕಳಿಸಿಲ್ವೋ ತಮ್ಮ ಕ್ವಶನ್ ಪೇಪರ್ಸ್ಗಳನ್ನು all-in-one PDF gmail.com ಅಂತ ತಾವುಗಳು ನನಗೆ ಕ್ವಶನ್ ಪೇಪರ್ ಕಳಿಸೋದರ ಮುಖಾಂತರ ಹೆಲ್ಪನ್ನು ಮಾಡಿ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟನ್ನು ಮಾಡಿಕೊಳ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳಿಗೆ, ಸೆಕೆಂಡ್ ಇಯರ್ PUC ಯೂನಿಟ್ ಟೆಸ್ಟ್ 1ರ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ, ಜೊತೆಗೆ ಕೀ ಆನ್ಸರ್ ಕೂಡ ನೋಡ್ತಾ ಹೋಗೋಣ. ಹಾಗೂ ನಮ್ಮ ನಿಖಿತ್ ಅವರು ಟಿಕ್ ಹಾಕಿರುವಂಥ ಆನ್ಸರ್ಸ್ಗಳು ಸರಿನೋ ತಪ್ಪು ಅಂತಲೂ ನೋಡೋಣ. ಅಕಾರ್ಡಿಂಗ್ ಟು ರೋಮಿಯೋ, ಜೂಲಿಯಟ್ ಕುಡ್ ಟೀಚ್ ಡ್ಯಾಶ್ ಟು ಬರ್ನ್ ಬ್ರೈಟ್ ಅಂತ ಇದೆ. ಸರಿಯಾದ ಉತ್ತರ ದಿ ಟಾರ್ಚಸ್ ಅಂತ. ಯಾಕೆ ಅಂತ ನೀವು ಕೇಳಿದಾದರೆ, ಫಸ್ಟ್ ಲೈನು, ನಮ್ಮ ಪೋಯಿಮ್ನ ಫಸ್ಟ್ ಲೈನ್ ಗೊತ್ತಾ, ಏನು ಹೇಳಿ ನೋಡೋಣ. ಓ ಶಿ ಡಸ್ ಟೀಚ್ ದ ಟಾರ್ಚ್ ಟು ಬರ್ನ್ ಬ್ರೈಟ್. ಹೌದಲ್ವಾ, ಟೀಚ್ ದ ಟಾರ್ಚ್ ಟು ಬರ್ನ್ ಬ್ರೈಟ್ ಅಂತ. ಹಾಗಾಗಿ ನಾನು ನನ್ನ ಕಾಲೇಜಲ್ಲಿ ನನ್ನ ಮಕ್ಕಳಿಗೆ ಪೋಯಮನ್ನೇ ಕಲಿಸ್ಬಿಡ್ತೀನಿ. ಫಸ್ಟು ಈ ಕೆಲಸ ಮಾಡ್ತೀನಿ, ಯಾಕಂದರೆ ಎಲ್ಲೂ ಅವರಿಗೆ ಡೌಟ್ಸ್ ಬರಬಾರ್ದು ಅಂತ. ಕ್ಲಿಯರ್ ಆಗಿದ್ದರೆ ಬಿನೇ 100% ಸರಿಯಾದ ಉತ್ತರ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್, ವೆರಿ ಗುಡ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂತ ಇದೆ. ನೋಡಿ, 2 ಪಾಠದಲ್ಲಿ ಇಲ್ಲಿ ಕೊಟ್ಟಿರುವಂಥ 4 ಸ್ಟೇಟ್ಮೆಂಟ್ಸ್ಗಳು ಇದ್ದಾವೆ, 4 ಸೆಂಟೆನ್ಸು. ವಿಚ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ ಕೇಳಿದ್ದಾರೆ. ಅರ್ಜೆಂಟಲ್ಲಿ ಒಂದೇ ಓದ್ಕೊಂಡು ಕರೆಕ್ಟ್ ಅಂತ ಬರೆದು ಬಿಡಬೇಡಿ, ವಿಚ್ ಈಸ್ ರಾಂಗ್ ಅಂತ. ಹಾಗಿದ್ರೆ ಫಸ್ಟ್ ಒನ್ ನೋಡಿ ವಿದ್ಯಾರ್ಥಿಗಳೇ, ಇಟ್ ಟೇಕ್ಸ್ ಮೋರ್ ಟೈಮ್. ರೀಸನ್ ಇಷ್ಟೇ, ನನ್ನ ಈ ವಿಡಿಯೋ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗಬೇಕು, ಆ ರೀತಿಯಾಗಿ ಎಕ್ಸ್ಪ್ಲನೇಷನನ್ನು ಮಾಡ್ತಾ ಹೋಗ್ತೇನೆ. 2 ಪಾಠದಿಂದ ಇದು. ಇಟ್ ವಾಸ್ ನಾಟ್ ಎ ಲಾರ್ಜ್ ಆರ್ಮಿ, ಇಟ್ ಹ್ಯಾಡ್ ಓನ್ಲಿ 60 ಆರ್ಮಿ ಅಂತ ಇದೆ. 60 ಮಾತ್ರ ಅಂತ. 60 ಅಂದರೆ ಹೌದು, ಇದು ಸರಿ. ಹಾಗಿದ್ದರೆ ಇದು ಆನ್ಸರ್ ಅಲ್ಲ ಇಲ್ಲಿ. ದಿ ಜನರಲ್ ವಾಸ್ ಆಸ್ಕ್ ಟು ಗೆಟ್ ಎ ಸೋಲ್ಜರ್ ಟು ಕಟ್ ದಿ ಕ್ರಿಮಿನಲ್ಸ್ ಹೆಡ್ ಅಂತ. ರಾಜ ಒಬ್ಬ ಆರ್ಮಿಯ ಜನರಲ್ಲಿ ಕರೆದು ಹೇಳ್ತಾನೆ, ಒಬ್ಬ ಸೈನಿಕನನ್ನು ಕರ್ಕೊಂಬನ್ರಿ, ಅವನೇ ಇಲ್ಲಿ ಆ ಕ್ರಿಮಿನಲ್ನ ರುಂಡವನ್ನು ಕತ್ತರಿಸ್ತಾನೆ ಅಂತ. ಇದು ಕೂಡ ಸರಿಯಾಗಿದೆ. ಕ್ವಶನ್ ನಂಬರ್ ಸಿ, ದಿ ಜರ್ನಲ್ ಎಲ್ಲಿ ಟಾಕ್ಡ್ ವಿತ್ ದ ಸೋಲ್ಜರ್ಸ್ ಟು ಕಟ್ ದಿ ಕ್ರಿಮಿನಲ್ಸ್ ಹೆಡ್. ಅಲ್ಲಿನ ಅಧಿಕಾರಿ ಏನು ಮಾಡ್ತಾನೆ ಅಂದರೆ, ಸೋಲ್ಜರ್ ಜೊತೆ ಮಾತಾಡ್ತಾನೆ. ಕ್ಲಿಯರ್ ಆಲ್ ಆಫ್ ಯು? ಬರಪ್ಪ, ರಾಜ ಹೇಳಿದ್ದಾರೆ ಹೀಗೆ ತಲೆಯನ್ನು ಕಟ್ ಮಾಡಬೇಕಂತೆ ಅಂತ. ಅದು ಕೂಡ ಸರಿ ಇದೆ ಸರ್. ಕ್ವಶನ್ ನಂಬರ್ ಆಪ್ಷನ್ ಡಿ, ಓನ್ಲಿ 1 ಸೋಲ್ಜರ್ ಅಗ್ರೀಡ್ ಅಂತ ಇದೆ. ಕೇವಲ ಒಬ್ಬ ಸೈನಿಕ ಮಾತ್ರ ಸಿದ್ಧನಾಗ್ತಾನೆ ರುಂಡವನ್ನು ಕತ್ತರಿಸಲಿಕ್ಕೆ ಅಂತ. ಇದು ತಪ್ಪು, ಯಾರೂ ಕೂಡ ರೆಡಿ ಆಗಲ್ಲ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಆಪ್ಷನ್ ಡಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ಇಲ್ಲಿಗೆ ನಮ್ಮದು ಮುಗಿದೋಯ್ತು ಅಂದ್ಕೊಬಿಡಿ ಸೆಕೆಂಡ್ ಇಯರ್ PUC ಮಕ್ಕಳೇ. ನೋಡಿ, ನಾನು ಈಗ ಈ ವಿಡಿಯೋ ನಿಲ್ಲಿಸ್ಬೋದಿತ್ತು, ನಿಮ್ಮದೆಲ್ಲ ಮುಗೀತಲ್ಲ ಎಕ್ಸಾಮು ಅಂತ. ಇಂಗ್ಲೀಷ್ ಎಷ್ಟಿದಾವೋ ಅಷ್ಟು ಹಾಕ್ಕೊಡ್ತೀನಿ. ರೀಸನ್ ಇಷ್ಟೇ, ಮುಂದೆ ಬರುವ ಮಿಡ್-ಟರ್ಮಿಗೂ ಕೂಡ ಹೆಲ್ಪ್ ಆಗಬೇಕು. ಮಿಡ್-ಟರ್ಮಿಗೂ ಕೂಡ ಈ ಪಾಠಗಳು ಕೂಡ ಇರ್ತವೆ. ಕ್ವಶನ್ ನಂಬರ್ 3, ದ ಪೀಪಲ್ ಆಫ್ ಡ್ಯಾಶ್ ಫಾರ್ಬೇಡ್. ಫಸ್ಟು ಫಾರ್ಬೇಡ್ ಅಂದರೆ ತಿಳ್ಕೊಳ್ಳಿ. ಫಾರ್ಬೇಡ್ ಅಂದರೆ ಬ್ಯಾಂಡ್ ಅಂತ, ರಿಸ್ಟ್ರಿಕ್ಟೆಡ್ ಅಂತ. ಬ್ಯಾಂಡ್ BANNED ಅಂತ. ಬ್ಯಾಂಡ್ ಅಂದರೆ ಅಲ್ಲಿ ಆ ಊರಿನಲ್ಲಿ ಅದನ್ನು ಬ್ಯಾನ್ ಮಾಡಲಾಗಿದೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ, ಸ್ಟೇಟ್ಗಳಲ್ಲಿ ಆಲ್ಕೋಹಾಲನ್ನು ಬ್ಯಾನ್ ಮಾಡಿದ್ದಾರೆ. ಅದನ್ನು ನಾವು ಫಾರ್ಬೇಡ್ ಅಂತ ಕರಿತೀವಿ. ದೇರ್ ರೂಲ್ಸ್ ಟು ಮೇಕ್ ಮನಿ ಫ್ರಮ್ ಗೇಮಿಂಗ್ ಹೌಸ್ ಅಂತ. ಅವರು ಏನು ಮಾಡಿರ್ತಾರೆ, ದೇಶದಲ್ಲಿ ಈ ಗೇಮಿಂಗ್ ಹೌಸ್ನಿಂದ ದುಡ್ಡನ್ನು ಮಾಡುವುದನ್ನು ನಿಷೇಧ ಮಾಡಿರ್ತಾರೆ. ಯಾವ ದೇಶ ಅಂತ ಕೇಳಿದರೆ ಜರ್ಮನಿ ಇದೆಲ್ವಾ. 100% ಅದೇ ಸರಿಯಾದ ಉತ್ತರ ಆಗಿರುತ್ತೆ ಸರ್. ಆಪ್ಷನ್ ಬಿ ಮೊನಾಕೋ ಇದೆಲ್ವಾ, ಅದು ಯಾಕಲ್ಲ ಸರ್ ಆನ್ಸರ್ ಅಂದರೆ, ಆ ದೇಶದಲ್ಲಿ ರನ್ ಮಾಡ್ತಾ ಇರ್ತಾರೆ. ಇಟಾಲಿ, ಫ್ರಾನ್ಸು ಇದು ಸೈಡಿಗಿದ್ದಂತಹ ದೇಶಗಳು. ಕ್ವಶನ್ ನಂಬರ್ 4, ದಿ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ಡ್ಯಾಶ್ ಅಂತ ಇದೆ. ಮಕ್ಕಳ ಜೀವನ ಅನ್ನುವಂಥದ್ದು, ಅವರ ಆತ್ಮ ಅನ್ನುವಂಥದ್ದು ಎಲ್ಲಿ ತಂಗಾಗಿದೆ ಅಂತ ಕೇಳಿದರೆ, ಅವರ ಜೀವನ ಇರುವಂಥದ್ದು ಫ್ಯೂಚರಿನಲ್ಲಿ, ಪಾಸ್ಟಲ್ಲಿ ಅಲ್ಲ ಅನ್ನುವಂಥದ್ದು. ಹಾಗಿದ್ರೆ ಫ್ಯೂಚರ್ ಅಂದರೆ ಟುಮಾರೋ ಅಂತ ಕರಿತೀವಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಿ ಹೌಸ್ ಆಫ್ ಟುಮಾರೋ. ನಿಖಿತಾ ಅವರೇ, ಎಲ್ಲ ಆನ್ಸರ್ಸ್ಗಳು ಕೂಡ ನಿಮ್ಮವು ಕರೆಕ್ಟ್ ಇದ್ದಾವೆ, ಧನ್ಯವಾದಗಳು.
ಹೂ ಇನ್ಸ್ಪೈರ್ಡ್ ವಂದನ ಶಿವ ಟು ಸ್ಟಾರ್ಟ್ ಅರ್ತ್ ಯೂನಿವರ್ಸಿಟಿ ಅಂತ ಇದೆ. ಅರ್ತ್ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಿದ್ದು ವಂದನ ಶಿವರವರು. ಆದರೆ ಇನ್ಸ್ಪಿರೇಷನ್ ಯಾರಿಂದ ಸಿಕ್ತು ಅಂತ ಇಲ್ಲಿ ಕೇಳಿದ್ದಾರೆ. ರೈಟ್ ಆನ್ಸರು 100% ಆಪ್ಷನ್ ಎ ಆಗಿರುತ್ತೆ. ಆದರೆ ಇವರು ಆಪ್ಷನ್ ಸಿ ಹಾಕಿದ್ದಾರೆ, ತಪ್ಪು. ರವೀಂದ್ರನಾಥ್ ಟಾಗೂರ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ರವೀಂದ್ರನಾಥ್ ಟಾಗೂರೇ ರೈಟ್ ಆನ್ಸರು. ಕ್ಲಿಯರ್ ಆಲ್ ಆಫ್ ಯು. ಬನ್ನಿ ಈಗ ಕ್ವಶನ್ ನಂಬರ್ 6ಗೆ ಹೋಗೋಣ. ಸನಿ ಮಾರ್ನಿಂಗ್ ಡಾನ್ ಗಾನ್ಜಲೋ ಟೋಲ್ಡ್ ಡಾನ್ ಲಾರಾ. ಅಜ್ಜಿಗೆ ಹೇಳ್ತಾನೆ ಹಿ ವಾಸ್ ನೇಟಿವ್ ಆಫ್, ನಾನು ಆ ಊರಿನವನು ಅಂತ ಹೇಳ್ತಾನೆ. ನೇಟಿವ್ ಅಂದ್ರೇನು? ಅವರ ಸ್ಥಳ ಅಂತ, ಅವರ ಪ್ಲೇಸ್ ಅಂತ. ನೇಟಿವ್ ಅಂತ ಹೇಳಿದರೆ ಅವರು ಹುಟ್ಟಿದ ಸ್ಥಳ ಅಂತ. ಹಾಗಿದ್ರೆ ಇದು ಸರಿಯಾದ ಉತ್ತರ ವೆಲೆನ್ಸಿಯಾ ಅಂತ ಇದೆ ಅಲ್ವಾ, ಅದೇ ರೈಟ್ ಆನ್ಸರ್ ರೀ. ಸರ್ ಪ್ಯಾರಿಸ್ ಯಾಕಲ್ಲ ಅಂತ ನೀವು ಕೇಳ್ಬೋದು. ಅಜ್ಜ ತನ್ನ ಯೌವನದ ಅವಸ್ಥೆಯಲ್ಲಿ ಓಡೋಗ್ಬಿಟ್ಟು ಪ್ಯಾರಿಸಿಗೆ ಓಡೋಗಿರ್ತಾನೆ. ಎಲ್ಲಿ ಅಂತ ಕೇಳಿದರೆ ಪ್ಯಾರಿಸ್. ಕ್ಲಿಯರ್ ಆಲ್ ಆಫ್ ಯು. ಹಾಗಿದ್ರೆ ಮ್ಯಾಡ್ರಿಡ್ ಅಲ್ವಾ ಏನು ಸರ್ ಅಂತ. ಮ್ಯಾಡ್ರಿಡ್ಡು ಪಾರ್ಕಿನ ಹೆಸರು ಕೊಂಡ್ರಿ. ಆ ಪಾರ್ಕು ಅಲ್ಲಿ ಇದ್ದಂತಹ ಪಾರ್ಕಿನ ಹೆಸರಲ್ಲ, ಪಾರ್ಕು ಇದ್ದ ಕತೆ ನಡೀತಿದ್ದು ಮ್ಯಾಡ್ರಿಡಲ್ಲಿ, ಕ್ಯಾಪಿಟಲ್ ಆಫ್ ಸ್ಪೇನ್ ಅಂತ. ಆಯಿತಾ? ಅರ್ಥ ಆಗುತ್ತಲ್ವಾ? ಅಮೇರಿಕಾ ಏನು ಅಂತ, ಅಮೇರಿಕಾ ಅಲ್ವಾ ಸರ್ ಅಂತ ಕೇಳಿದಾದರೆ ಯಾಕೆ ಗೊತ್ತಾ, 4 ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ. ನಾಳೆ ಎಕ್ಸಾಮಲ್ಲಿ ಅಮೇರಿಕದ್ದು ಬಗ್ಗೆ ಕೇಳಿಬಿಟ್ರೆ ಏನು ಮಾಡ್ತೀರಾ? ಅವನು ತನ್ನ 6ನೇ ವಯಸ್ಸಿನಲ್ಲಿ ಅಮೇರಿಕಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಯಾರು? ಡಾನ್ ಗಾನ್ಜಲೋ ಅಜ್ಜ. ಕ್ವಶನ್ ನಂಬರ್ 7 ಕಣ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್. ಇದರಷ್ಟು ಈಸಿ ಯಾವುದೂ ಅಲ್ಲ, ಎಲ್ಲರಿಗೂ ಕೂಡ ಕಲಿಸಿದ್ದೆ ನಾನು, ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ದಿ ಎಕೋ ಕ್ಲಬ್ ಆರ್ಗನೈಸ್ಡ್ ಎ ಟ್ರೀ ಪ್ಲಾಂಟಿಂಗ್ ಕ್ಯಾಂಪೇನ್ ಇನ್ ಅವರ್ ಕಾಲೇಜ್ ಎಸ್ಟರ್ಡೇ. ನೋಡಿ ಮಕ್ಕಳು, 2 ಕಡೆ ನಿಮಗೆ ಹಿಂಟ್ ಬಂತು. ಏನು ಅಂದರೆ ಆರ್ಗನೈಸ್ಡ್ ಅಂತ ಬಂತು, ಇನ್ನೊಂದು ಕಡೆ ಎಸ್ಟರ್ಡೇ ಅಂತ ಬಂತು. ಇವೆಲ್ಲ ನಿಮ್ಗೆ ಏನು ತೋರಿಸುತ್ತೆ ಅಂದರೆ ತಮ್ಮ ಮುಂದೆ ಬರುವ ಆನ್ಸರ್ಸು ಪಾಸ್ಟ್ ಟೆನ್ಸಲ್ಲಿ ಬರೇ ಅಂತ ತೋರಿಸುತ್ತೆ, ಭೂತಕಾಲದಲ್ಲಿ ಬರಿಬೇಕು ಅಂತ. ಹಾಗಿದ್ರೆ ದಿ ಸ್ಯಾಂಪ್ಲಿಂಗ್ ಡ್ಯಾಶ್ ಬೈ ದ ಸ್ಟೂಡೆಂಟ್ಸ್ ಅಂತ ಇದೆ. ನೋಡಿ ದಿ ಸ್ಯಾಂಪ್ಲಿಂಗ್ಸ್ ಅಂತ ಇದೆ ಇಲ್ಲಿ. ಸ್ಯಾಂಪ್ಲಿಂಗ್ಸ್ ಅಂದರೆ ಬಹುವಚನ, ಹಾಗಾಗಿ ವರ್ ಬ್ರಾಟ್ ಅಂತ ಬರಿಬೇಕು. BROUGHT WERE ಅಂತ ಬರೋದು. ಆಯಿತಾ? ಬೈ ದ ಸ್ಟೂಡೆಂಟ್ಸ್ ಇನ್ ದ ಮಾರ್ನಿಂಗ್ ದೇ ಡ್ಯಾಶ್ ಅಂತ ಇದೆ. ದೇ ವರ್ ಪ್ಲ್ಯಾಂಟೆಡ್ ಅಂತ ಬರಿಬೇಕು. ದೇ ಅಂದರೆ ಇಲ್ಲಿ ಗಿಡಗಳು ಅಂದರೆ ಬಹುವಚನ, ಹಾಗಾಗಿ ವರ್ WERE ವರ್ planted PLANTED in the college garden by the volunteer. The campaign dash ಪ್ರೈಸ್ ಅಂತ ಇದೆ. ದಿ ಕ್ಯಾಂಪೇನ್ ಅಂದರೆ ಒಂದು, ಹಾಗಾಗಿ ವಾಸ್ ಪ್ರೈಸ್ಡ್ PRAISED ಬೈ ದಿ ಲೆಕ್ಚರರ್ಸ್ ಆ್ಯಂಡ್ ದಿ ಪ್ರಿನ್ಸಿಪಲ್. ಎಲ್ಲರೂ ಅದನ್ನು ಆ ಕ್ಯಾಂಪೇನನ್ನು ಹೊಗಳಿದ್ದರು ಅಂತ. ಪ್ರೈಸ್ಡ್ ಅಂದರೆ ಅರ್ಥ ಆಯ್ತಲ್ವಾ? ವೆರಿ ಗುಡ್. ಈಗ ನಾನು ಕ್ವಶನ್ ನಂಬರ್ 8ಅಲ್ಲಿದ್ದೀನಿ. 8 ಕೂಡ ಭಾಳ ಈಸಿ ರೀ. ನೋಡಿ, ಈಗ ಇದು ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಬ್ರ್ಯಾಕೆಟಲ್ಲಿ 3 ಆಪ್ಷನ್ಗಳು ಇದ್ದಾವೆ. ಓವರ್ ಕೇಮ್, ಪುಟ್ ಬಿಹೈಂಡ್, ರ್ಯಾಂಕ್ಡ್ ಇನ್. ಈ 3 ಆಪ್ಷನನ್ನು ಯೂಸ್ ಮಾಡಿ 2 ಡ್ಯಾಶನ್ನು ತುಂಬಿದರೆ 2 ಮಾರ್ಕ್ಸ್ ಸಿಗುತ್ತೆ. ಆಫ್ಟರ್ ಎ ಸೀಸನ್ ಆಫ್ ಕ್ರಾಪ್ ಫೇಲ್ಯೂರ್ ದಿ ಫಾರ್ಮರ್ ಕೃಷ್ಣ ರಿಸಾಲ್ವ್ಡ್ ಟು ಡ್ಯಾಶ್ ಇಸ್ ಫೇಲ್ಯೂರ್ಸ್ ಅಂತ ಇದೆ. ಆಯಿತಾ? ತನ್ನ ಬೆಳೆಗಳು ಎಲ್ಲ ಏನಾಗ್ಬಿಡ್ತವೆ, ನಾಶ ಆಗಿಬಿಡ್ತವೆ. ಆಯಿತಾ? ನೋಡಿ, ಈ ಎಲ್ಲದೂ ಕೂಡ ಅವನೇನು ಮಾಡ್ತಾನೆ, ಅದನ್ನು ಸೈಡಿಗೆ ಹಾಕಿಬಿಡ್ತಾನೆ. ಅದನ್ನು ಪುಟ್ ಬಿಹೈಂಡ್ ಅಂತ ಹೇಳ್ತೀವಿ. ಮರೆತು ಬಿಡ್ತಾನೆ. ಆಗಿದ್ದಾಯಿತು, ಮುಂದೆ ಚೆನ್ನಾಗಿ ಮಾಡ್ಕೊಳ್ಳೋಣ ನಾವು ಅಂತ. ಯಾಕಂದರೆ ಬೆಳೆ ನಾಶ ಆಯಿತು ಅಂತ ಏನು ಸಾಯ್ಲಿಕ್ಕಾಗತ್ತಾ? ಹಾಗಾಗಿ ಪುಟ್ ಬಿಹೈಂಡ್ ಅಂತ ಹೇಳ್ತೀವಿ ಅದನ್ನು. ಪುಟ್ ಬಿಹೈಂಡ್ ಇಸ್ ಫೇಲ್ಯೂರ್ಸ್ ಆ್ಯಂಡ್ ಬಿಗಿನ್ಸ್ ಅಗೇನ್. ನೀವು ಕೂಡ ಆದರೂ ಅಷ್ಟೇ, ಯೂನಿಟ್ LBA 1 ಸರಿಯಾಗಿಲ್ಲ, LBA 2 ಆಗಿಲ್ಲ, LBA 3 ಆಗಿಲ್ಲ, ಯೂನಿಟ್ ಟೆಸ್ಟ್ 1 ಸರಿಯಾಗಿಲ್ಲ ಅಂತ ಹೇಳಿಬಿಟ್ಟು ನೀವು ಮನಸ್ಸಿಗೆ ಹಚ್ಕೊಳ್ಳೋದಲ್ಲ. ಅದನ್ನೆಲ್ಲ ಬಿಟ್ಟು ಹಾಕಿಬಿಟ್ಟು ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಸ್ಗಳನ್ನು ನಾನು ಎದುರಿಸಿ ಒಳ್ಳೆ ಅಂಕಗಳನ್ನು ತೆಗಿತೀನಿ ಅಂತ. ನೋಡಿ, ಪುಟ್ ಬಿಹೈಂಡ್ ವಿತ್ ನೋಡಿ ಅಗೇನ್ ವಿತ್ ಪರ್ಸಿವರೆನ್ಸ್, ಕೇರ್ಫುಲ್, ಪ್ಲಾನಿಂಗ್ ಆ್ಯಂಡ್ ಹಾರ್ಡ್ ವರ್ಕ್. ಈ 3ಗಳಿಂದ ಏನು ಮಾಡ್ತಾನೆ ಅಂತ ಹೇಳಿದರೆ ಹಿ ಡ್ಯಾಶ್ ಎವ್ರಿ ಹಾರ್ಡ್ಶಿಪ್ ಅಂತ ಇದೆ. ಈ ಓವರ್ಕಮ್, ಈ ಎಲ್ಲದನ್ನು ಬಿಟ್ಟು ಬರ್ತಾನೆ. ಹೇಗೆ ಬರ್ತಾನೆ ಅಂದರೆ ಓವರ್ಕಮ್ ಎವ್ರಿ ಹಾರ್ಡ್ಶಿಪ್ ಅಂತ. ಕ್ಲಿಯರ್? ಫಸ್ಟ್ ಆನ್ಸರ್ ಏನು? ಪುಟ್ ಬಿಹೈಂಡ್ ಅಂತ. ಸೆಕೆಂಡ್ ಆನ್ಸರ್ ಏನು? ಓವರ್ ಕೇಮ್ ಅಂತ. ಮುಂದಿನ ಓದ್ಕೊಂಡು ಕುಂತ್ರೆ ಹುಚ್ಚರು ಅಂತ ಹೇಳ್ತಾರೆ. ಯಾಕಂದರೆ ಅದು ನಮಗೆ ಅವಶ್ಯಕತೆ ಇಲ್ಲ. 2 ಡ್ಯಾಶ್ ತುಂಬಿದ ಮೇಲೆ ಮುಗೀತು, ಇರೋದೇ 2 ಡ್ಯಾಶ್ ಅಲ್ವಾ. ಬನ್ನಿ ಈಗ ಕ್ವಶನ್ ನಂಬರ್ 9ಗೆ ಹೋಗವಾ. ಮೇಲ್ಗಡೆ ಓದಿ, ಕೆಳಗಡೆ ಬರೀರಿ. ಊಪರ್ ದೇಖೋ ನೀಚೆ ಲಿಖೋ ಅಂತ. ಅಷ್ಟೇ ಸರ್. ನಿನ್ನೆ ಲಿಖಿತ ಪ್ರಶ್ನಕ್ಕೂ ಉತ್ತರ ಕೀಜಿಯೇ ಅಂತ ಹಿಂದಿನಲ್ಲಿ ಬರುತ್ತೆ. ಅಂದರೆ ಏನು? ಕೆಳಗಡೆ ಕೊಟ್ಟಿರುವ ಉತ್ತರಗಳನ್ನು ನೋಡಿ ಮಕ್ಕಳೇ, ಪ್ರಶ್ನೆಗಳನ್ನು ನೋಡಿ ಉತ್ತರಗಳನ್ನು ಬರೆಯಿರಿ ಅಂತ. ನೋಡಿ, ಆಫ್ಟರ್ ಸರ್ವಿಂಗ್ ಇನ್ ದಿ ಏನಿದು ಆರ್ಮ್ಡ್ ಫೋರ್ಸಸ್ ಫಾರ್ ಮೆನಿ ಇಯರ್ಸ್, ಕ್ಯಾಪ್ಟನ್ ಅರ್ಜುನ್ ಫೈನಲಿ ರಿಟರ್ನ್ ಟು ಹಿಸ್ ವಿಲೇಜ್. ಹೀ ನೌ ಲಿವ್ಸ್ ವಿತ್ ಹೀಸ್ ಪೇರೆಂಟ್ಸ್. ಹೀ ಅಂದರೆ ಯಾರು ಅಂತ ಕೇಳಿದ್ದಾರೆ. ಹೀ ಅಂದರೆ ಅವನು ಅಂತ. ಅವನು ಅಂದರೆ ಗಂಡು ಮಗು.
ಬರಬೇಕು. ಯಾರು? ಅರ್ಜುನ್, ಕ್ಯಾಪ್ಟನ್ ಅರ್ಜುನ್ ಕೊಟ್ಟಿದ್ದಾರೆ ಎಲ್ಲಾದರೂ ನೋಡಿ. ಲಾಸ್ಟ್ ಆಪ್ಷನ್ನೇ ಆನ್ಸರ್. ಹಾಗಿದ್ದರೆ ಹಿ ಅಂದರೆ ಇಲ್ಲಿ ಅರ್ಜುನ್ ಅಂತಲೇ ಬರಿಬೇಕು. ಅರ್ಥ ಆಗತ್ತೆ ಎಲ್ಲರಿಗೂ? ವೆರಿ ಗುಡ್. ದೇರ್ ಅಂತ ಕೊಟ್ಟಿದ್ದಾರೆ. ದೇರ್ ಅಂದರೆ ಅವನ ಪೇರೆಂಟ್ಸು ಅಂತ, ಹೌದಲ್ವಾ? ಅಂಡರ್ ದೇರ್ ಗೈಡೆನ್ಸ್, ಅವರ ಗೈಡೆನ್ಸಿನಲ್ಲಿ. ಸೆಕೆಂಡ್ ಲೈನ್ ಇದೆ ನೋಡಿ, ದೇರ್ ಅವರ ಅಂದರೆ ತಂದೆ ತಾಯಿಗಳು ಅಂತ, ಪೇರೆಂಟ್ಸ್ ಆಗಿದ್ದರೆ ದೇರ್ ಅಂದರೆ ದಿ ಪೇರೆಂಟ್ಸ್ ಅಂತ ಬರಿಬೇಕು. ಮೂರನೇ ಆಪ್ಷನ್ ಆಯಿತಾ ಮಕ್ಕಳೇ. ದೆಮ್ ಅಂದರೆ ಯಾರು ಅಂತ ಕೇಳಿದ್ದಾರೆ. ದೆಮ್ ಅಂದರೆ ಏನು ಅಂತ ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಹೀ ಗ್ರೋಸ್ ಎ ವೆರೈಟಿ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಸೆಲ್ ದೆಮ್. ಅವನು ತರಕಾರಿಗಳನ್ನು ಬೆಳೀತಾ ಇದ್ದ ಹಾಗೂ ಅವುಗಳನ್ನು ಮಾರುತ್ತಿದ್ದ. ಅವುಗಳು ದೆಮ್ ಅಂದರೆ ಏನು ಮಾರುತ್ತಿದ್ದ ಅಂತ ಕೇಳಿದ್ದಾರೆ. ವೆಜಿಟೇಬಲ್ಸ್ ಅಂತ ಮೂರನೇ ಆನ್ಸರ್ ಬರಿಬೇಕು. ಎಷ್ಟು ಈಸಿ ಇದೆ ಅಲ್ವಾ? ಫೋರ್ತ್ ಒನ್ನು ದಿ ಯಂಗ್ ಪೀಪಲ್ ಆಗುತ್ತೆ. ಲಾಸ್ಟ್ ಒನ್ನು ನೋಡಿ ಹಿಸ್, ನೋಡಿ ಹಿಸ್ ಸೆಲ್ಫ್ಲೆಸ್ ಸರ್ವಿಸ್ ಅಂತ ಇದೆ. ಅವನ ಅಂತ, ಅವನ ಅಂದರೆ ಅಪಾಸ್ಟ್ರಫಿ ಎಸ್ ಬರಬೇಕು ಕೊನೆಗೆ. ಹಾಗಿದ್ರೆ ಎಲ್ಲಿದೆ ಅದು? ಆಪ್ಷನ್ 1 ಸರಿಯಾದ ಉತ್ತರ ಹಿಸ್ಸಿಗೆ. ಬನ್ನಿ ಈಗ ನಾವು ಪಾರ್ಟ್ ಬಿನಲ್ಲಿದ್ದೇವೆ. ಪಾರ್ಟ್ ಬಿ ನಾನು ಹೇಳಿದಂತೆ ಎಲ್ಲ ಕ್ವಶನ್ ಆನ್ಸರು 2 ಮಾರ್ಕ್ಸು 3, 4 ಮಾರ್ಕ್ಸ್ ಎಲ್ಲ ಬಂದಿದ್ದಾವೆ. ನಾನು ತೋರಿಸ್ತಾ ಹೋಗ್ತಾನೆ ಸರ್. ಹೂ ಆರ್ ಕಂಪೇರ್ ಟು ಸ್ನೋವಿ ಡವ್. ಸ್ನೋವಿ ಡವ್ಗೆ ಕಂಪೇರ್ ಯಾರಿಗೆ ಮಾಡಲಾಗಿದೆ? ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸ್ನೋವಿ ಡವ್ ಅಂದರೆ ಜೂಲಿಯೆಟ್ ಅಂತ ಅರ್ಥ. ನೀವು ಹೇಗೆ ಬರೀಬೇಕು ಎಕ್ಸಾಮಲ್ಲಿ? ಎ ಅಂತ ಬರೆದು ಸ್ನೋವಿ ಡವ್ ಅಂತ ಸಿಂಗಲ್ ಯುನಿಟೆಡ್ ಕಾಮದಲ್ಲಿ ಬರೆದು ರೆಫರ್ಸ್ ಟು ಜೂಲಿಯೆಟ್ ಅಂತ ಬರಿಬೇಕು. ಇಷ್ಟೇ. ಬಿ ಅಂತ ಹಾಕಿ ಕ್ರೋಸ್ CROWS ಅಂತ ಹಾಕಿ ರೆಫರ್ಸ್ ಟು ಅಥವಾ ಕಂಪೇರ್ಡ್ ಟು ಅದರ್ ಕಂಪ್ಯಾನಿಯನ್ಸ್ ಅಥವಾ ಅದರ್ ಡ್ಯಾನ್ಸರ್ಸ್ ಹೂ ಆರ್ ಡ್ಯಾನ್ಸಿಂಗ್ ವಿತ್ ಜೂಲಿಯೆಟ್ ಅಂತ ಬರಿಬೇಕು. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 11 ನೋಡೋಣ. ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಟ್ಯಾಕ್ಸಸ್ ಅಂತ ಇದೆ. ನಾನು ನಿಮಗೆ ಇದು ಬೋರ್ಡ್ ಮೇಲೆ ಕಲಿತು, ಇನ್ನೂ ಯಾರ್ದು ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ 50 ನಿಮಿಷದ ಒಂದು ವಿಡಿಯೋ ನೋಡಿದರೆ ಸಾಕು ಸರ್, 40 ಔಟ್ ಆಫ್ 40 ಗಿಚ್ಚಿ ಹೊಡಿತೀರಾ. ಬನ್ನಿ 2 ಟೈಪ್ಸ್ ಆಫ್ ಟ್ಯಾಕ್ಸಸ್ಗಳನ್ನು ನೋಡೋಣ. ಟ್ಯಾಕ್ಸಸ್ಸು ಮೊನಾಕೋ ದೇಶದಲ್ಲಿ 4 ಮೇಲೆ ಹಾಕ್ತಾ ಇರ್ತಾರೆ. ಒಂದು ಟೊಬ್ಯಾಕೋ, ವೈನ್, ಸ್ಪಿರಿಟ್ ಆ್ಯಂಡ್ ಪೋಲ್ ಟ್ಯಾಕ್ಸ್. ಈ 4ರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು ಆಯಿತಾ. ಕ್ವಶನ್ ನಂಬರ್ 12 ನೋಡಿ. ಬೋಸ್ ಆ್ಯಂಡ್ ಆರೋ ರೆಫರ್ ಟು. ಹಾಗಿದ್ರೆ ಬೋ ಅಂದರೆ ಯಾರು? ಆನ್ ಚಿಲ್ಡ್ರನ್ ಪದ್ಯದಲ್ಲಿ ಅಂದರೆ ತಂದೆ ತಾಯಿಗಳು. ಎ ಅಂತ ಹಾಕಿ ಬೋಸ್ ರೆಫರ್ಸ್ ಟು ಏನಂತ ಬರೀತೀರಾ? ಪೇರೆಂಟ್ಸ್. ಇನ್ನೊಂದು ಹೇಳಿ, ಆರೋಸ್ ರೆಫರ್ಸ್ ಟು ಲಿವಿಂಗ್ ಚಿಲ್ಡ್ರನ್. ಈ ರೀತಿಯಾಗಿ ಬರಿಬೇಕು. ನೋಡಿ ಸರ್, 13ನೇ ಕ್ವಶನು ನಾನು ಹೇಳಿದ್ದು ಬಂದಿದೆ. ನನ್ನನ್ನು ನಾನು ಏನಂತೀರ ತಗೊಳ್ಳೋ, ಪ್ರೇಸ್ ಮಾಡ್ಕೊತ ಇಲ್ಲ, ಹೊಗಳ್ಕೊತ ಇಲ್ಲ. ಹೇಳಿದ್ದಂಥದ್ದು ಎಲ್ಲದೂ ಬಂದಿದೆ. ವಿದ್ಯಾರ್ಥಿಗಳೇ, ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಆಯಿತಾ, ಆ ವಿಡಿಯೋ ನೋಡಿದವರು ದಯವಿಟ್ಟು ನಾನು ಇವೆಲ್ಲ ಬರ್ತವೆ ಎಕ್ಸಾಮಿಗೆ ರೆಡಿಯಾಗಿರಿ, ಇಂಪಾರ್ಟೆಂಟು 100% ಇದು ಬರುತ್ತೆ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ. ಬೇರೆಯವರಿಗೆ ಹೌದಲ್ಲ ಅಂತ ಅರ್ಥ ಆಗುತ್ತೆ. 2 ಪಾಪ್ಯುಲರ್ ಕೋರ್ಸಸ್ಗಳನ್ನು ಕೇಳಿದ್ದಾರೆ. 100% ಇದು ಎಲ್ಲ ಕ್ವಶನ್ ಪೇಪರಲ್ಲಿ ಬರುತ್ತೆ ಅಂತ ಹೇಳಿದ್ದೆ ಆಯಿತಾ. ಬಂದಿದೆ ಏದು? A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಆಗ್ರೋ ಎಕಾಲಜಿ ಅಂತ ಬರುತ್ತೆ. ಸರ್ ಇದು ಆನ್ಸರ್ ಎಲ್ಲಿದೆ ಸರ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಂತ ಕೇಳೋದಾದರೆ, ಅರ್ತ್ ಯೂನಿವರ್ಸಿಟಿ ಅಂತ ನೀವು ಓದಿದರೆ ಅದರ ಲಾಸ್ಟ್ ಲೈನೇ ಇದು ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇನ್ನೊಂದು ಕೋರ್ಸ್ ಯಾವುದು ಅಂತ ಹೇಳಿದರೆ ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ. ಧನ್ಯವಾದಗಳು. ಬನ್ನಿ ಈಗ ನಾವು 3 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ನೋಡಿ, ಚಿಪ್ಕೋ ಮೂಮೆಂಟ್ ಬಗ್ಗೆ ಬರೆಯಿರಿ ಅಂತ ಇದೆ. ಬಹಳ ಈಸಿ. ನಾನು ಹೇಳಿದೆ ಹರ್ ಎಕಾಲಜಿಕಲ್ ಜರ್ನಿ ಸ್ಟಾರ್ಟೆಡ್ ಇನ್ ಗರ್ವಾಲ್ ಹಿಮಾಲಯನ್ ಪ್ಲೇಸಸ್ಗಳಲ್ಲಿ ಅಂತ. ಭಾಳ ಈಸಿ. ನೋಡಿ, ನವಧನ್ಯ ಫಾರ್ಮ್ ಬಗ್ಗೆ ಕೇಳಿದ್ದಾರೆ. ನಾನು ಹೇಳಿದೆ ನಿಮಗೆ 99% ಚಾನ್ಸಸ್ ಇದೆ ಅರ್ತ್ ಯೂನಿವರ್ಸಿಟಿ ಬಿಟ್ಟರೆ ನವಧನ್ಯ ಫಾರ್ಮ್ ಕೇಳ್ತಾರೆ ಅಂತ. ಇಲ್ಲಿ ನವಧನ್ಯ ಫಾರ್ಮನ್ನು ಕೇಳಿದ್ದಾರೆ. ಇದು ಕೂಡ ವಂದನ ಶಿವರವರ ಪಾಠದಿಂದ. ಬನ್ನಿ ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಮೇಲ್ ಐ ಡಿ ಕಾಣ್ತಾ ಇದೆ ಅಲ್ವಾ, ಆ ಒಂದು ಮೇಲ್ ಐ ಡಿಗೆ ಕಳುಹಿಸಿ ಕೊಡಿ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 6 ನೋಡೋಣ. ವಾಟ್ ಲೆಡ್ ಟು ದಿ ಡ್ಯುಯಲ್ ಅಂತ ಇದೆ. ಡ್ಯುಯಲ್ ಅಂದರೆ ಫೈಟ್ ಅಂತ. ಫೈಟ್ ಬಿಟ್ವೀನ್ ದಿ ಗ್ಯಾಲೆಂಟ್ ಲವರ್ ಆ್ಯಂಡ್ ದಿ ಮರ್ಚೆಂಟ್ ಅಂತ ಇದೆ. ನೋಡಿ ಸರ್, ಇದು 3 ಮಾಡಿಸಿಕೊಡುವಂಥದ್ದೆಲ್ಲ ಕೊಟ್ಬಿಟ್ಟಿದ್ದಾರೆ. ಆದರೆ ಇರುವಂಥದ್ದು ಚಿಕ್ಕ ಆನ್ಸರು. ಒನ್ ಡೇ ಡಾನ್ ಗಾನ್ಸಲೋ ವೆಂಟ್ ನಿಯರ್ ಎಲ್ಲಿ ಬೈ ಹರ್ ವಿಂಡೋ. ಯಾರು ಹರ್ ಅಂತ ಹೇಳಿದರೆ ಬೈ ಹರ್ ವಿಂಡೋ. ಯಾರ? ಡಾನಲಾರ ಅಂತ. ಡಾನಲಾರ ಅಂದರೆ ಬ್ಯೂಟಿಫುಲ್ ವುಮೆನ್ ಅಂತ. ಯಾಕೆ ಅಂದರೆ ಅವಳ ಹಾಡನ್ನು ಕೇಳೋಣ ಅಂತ ಹೋಗಿರ್ತಾನೆ. ಸೇಮ್ ಟೈಮಿಗೆ ಮರ್ಚೆಂಟ್ ಆಲ್ಸೋ ಅರೈವ್ಡ್ ಅಟ್ ದ ಸೇಮ್ ಟೈಮ್. ಅವನು ಕೂಡ ಬಂದಿರ್ತಾನೆ. ಇಬ್ಬರು ಕೂಡ ಒಂದೇ ಹುಡುಗಿಗೆ ಪ್ರೀತಿ ಮಾಡ್ತಾ ಇದ್ದೀವಲ್ಲ ಅಂತ ಇಬ್ಬರು ಹೊಡೆದಾಡ್ಕೊತಾರೆ ಅಷ್ಟೇ. ಮರ್ಚೆಂಟ್ ಯಾಕೆ ಅಲ್ಲಿಗೆ ಬರ್ತಾನೆ ಅಂದರೆ ಮರ್ಚೆಂಟಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಅವ್ರ ತಂದೆ ತಾಯಿಗಳು. ಆದರೆ ಇವಳದು ಇಲ್ಲಿ ಆಲ್ರೆಡಿ ಅಫೇರ್ ನಡೀತಾ ಇರುತ್ತೆ, ಪ್ರೀತಿ.
ಕ್ವಶನ್ ನಂಬರ್ 17 ನೋಡಿ ಸರ್, ನಾನು ಹೇಳಿದ್ದೇ ಬಂದಿದೆ, ಇದನ್ನು ವಿತ್ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ವಾಟ್ ವರ್ ದ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ನಾಟ್ ಗೋಯಿಂಗ್, ಆಯಿತಾ. ವೈ ದ ಕ್ರಿಮಿನಲ್ ಡಿಡ್ ನಾಟ್ ರಿಲಕ್ಟೆಂಟ್, ವೈ ದ ಕ್ರಿಮಿನಲ್ ಡಿಡ್ ನಾಟ್ ಗೋ, ಇದೆಲ್ಲದೂ ಕೂಡ ಸೇಮ್ ಆನ್ಸರು ಅಂತ ಹೇಳಿದ್ದೆ. ಕ್ವಶನ್ ನಂಬರ್ 17 2 ಡಿಯರ್ನಿಂದ 100% ಕಲೀರಿ, ಆನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗುತ್ತೆ. ಡಿಸ್ಕ್ರೈಬ್ ಹೌ ಡಾನ್ ಗಾನ್ಸಲೋ ಗ್ಲೋರಿಫೈಸ್ ಹಿಸ್ ಕಸಿನ್ಸ್ ಡೆತ್ ಅಂತ ಇದೆ. ಇದನ್ನು ನಿಮ್ಗೆ ಹೇಳಿದೆ, ಫಿಕ್ಸಿಸ್ ಸ್ಟೋರಿ ಫಾಲ್ಸ್ ಸ್ಟೋರಿ ಕಲೀರೋ ಬರುತ್ತೆ ಅಂತ, ಅದು ಕೂಡ ಬಂದಿದೆ. ಚಿಕ್ಕಬಳ್ಳಾಪುರ ಪೇಪರೇ ನಾನು ಹೇಳಿದ್ದು ಬಂದಿದೆಪ್ಪ. ಪಾರ್ಟ್ ಸಿ ನೋಡೋಣ ಮಕ್ಕಳೇ. ಇಲ್ಲಿ ಒಂದು ಪ್ರಿಫಿಕ್ಸನ್ನು ಕೊಟ್ಟಿದ್ದಾರೆ, ಅಸೆಸಬಲ್ ಅಂತ ಇದೆ, ಒಂದೇದು ಕಾಣ್ತಾ ಇದೆಯಾ, ಅದಕ್ಕೆ ಪ್ರಿಫಿಕ್ಸನ್ನು ಬರೀರಿ ಅಂತ. ಇನ್ ಅಸೆಸಬಲ್ ಅನ್ನುವಂಥದ್ದೇ ಸರಿಯಾದ ಉತ್ತರ, ಮತ್ತು ಏನು ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಇನ್ ಅಸೆಸಬಲ್ ಅಂತ. ಧನ್ಯವಾದಗಳು. ಈಗ ನಾನು ಪಾರ್ಟ್ ಡಿನಲ್ಲಿದ್ದೀನಿ, ಇಲ್ಲಿಗೆ ಪೇಪರ್ ಕಂಪ್ಲೀಟಾಗಿ ಮುಕ್ತಾಯ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಪಾರ್ಟ್ ಡಿನಲ್ಲಿ ಈಗ ಶಿ ಈಸ್ ಡ್ಯಾಶ್ ಯುರೋಪಿಯನ್ ಹೂ ಸ್ಪೀಕ್ಸ್ ಫ್ಲೂಯೆಂಟ್ ಕನ್ನಡ ಅಂತ ಇದೆ. ನೋಡಿ ಶಿ ಈಸ್ ಡ್ಯಾಶ್ ಯುರೋಪಿಯನ್ ಅಂತ ಇದೆ, ಆ ಅಂತ ಬರಿಬೇಕು. ಆ್ಯಕ್ಚುಲಿ ನಿಮಗೇನು ಅನ್ನಿಸ್ತಾ ಇದೆ ಅಂದರೆ, ಸರ್ ಇ ಅಂತ ಇದೆ, ಇದು ಓವೆಲ್ ಲೆಟರ್ ಅಲ್ವಾ? ಹೌದು ಕಣ್ರಿ, ಓವೆಲ್ ಲೆಟರ್, ಆದರೆ ಸೌಂಡ್ ಅಲ್ಲ, ಇದು ಸ್ಟಾರ್ಟ್ ಆಗೋದು ವಾಯ್ಸ್ ಸೌಂಡ್ನಿಂದ. ಹಾಗಾಗಿ ಇಲ್ಲಿ ಆರ್ಟಿಕಲ್ಲು ಎನೇ ಬರಿಬೇಕು, ಇಂಡೆಫಿನೆಟ್ ಎ, ನಾಟ್ ಆ್ಯನ್, ಆಯಿತಾ. ಓವೆಲ್ ಸೌಂಡ್ ಅಲ್ಲ ಇದು. ಶಿ ಡ್ಯಾಶ್ ಕಂಪ್ಲೀಟ್ ದಿ ರಿಪೋರ್ಟ್ ಬಿಫೋರ್ ದಿ ಪ್ರಿನ್ಸಿಪಲ್ ಅರೈವ್ಡ್ ಅಂತ ಇದೆ. ಇದು ಸ್ವಲ್ಪ ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು, ಪಾಸ್ಟ್ ಪಾರ್ಟಿಸಿಪಲಲ್ಲಿ. ಯಾಕೆ ಅಂತ ಹೇಳಿದರೆ ಇದು ಪ್ಯಾಸಿವ್. ನೋಡಿ, ಬಿಫೋರ್ ದಿ ಪ್ರಿನ್ಸಿಪಲ್ ಅರೈವ್ಡ್ ಅಂತ ಇದೆ. ಹ್ಯಾಡ್ ಕಂಪ್ಲೀಟೆಡ್, ಶಿ ಹ್ಯಾಡ್ ಕಂಪ್ಲೀಟೆಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 3 ಕಣ್ರಿ, ಡಿಸ್ಪೈಟ್ ಸೆವರಲ್ ವಾರ್ನಿಂಗ್ಸ್ ಕಂಟಿನ್ಯೂಡ್ ಟು ಪೊಲೈಟ್ ದಿ ಫ್ಯಾಕ್ಟ್ರಿ ದಿ ರಿವರ್ ಅಂತ ಇದೆ. ಏನು ಬರೀತೀರಾ? ಭಾಳ ಈಸಿ ನೋಡಿ. ಡಿಸ್ಪೈಟ್, ಅದೇ ಫಸ್ಟಿಗೆ ಡಿಸ್ಪೈಟ್ ಸೆವರಲ್ ವಾರ್ನಿಂಗ್ಸ್, ಹೌದಲ್ವಾ. ದಿ ಫ್ಯಾಕ್ಟ್ರಿ ಕಂಟಿನ್ಯೂಡ್ ಟು ಪೊಲ್ಯೂಟ್ ರಿವರ್, ಭಾಳ ವಾರ್ನಿಂಗ್ಸ್ ಕೊಟ್ಟರು ಕೂಡ ಈ ಫ್ಯಾಕ್ಟ್ರಿನವರು ಕಂಟಿನ್ಯೂ ಮಾಡಿದ್ದಾರೆ, ಈ ರಿವರನ್ನು, ಈ ನದಿಯನ್ನು ಪೊಲ್ಯೂಷನ್ ಮಾಡ್ತಾಯಿದ್ದಾರೆ ಅಂತ. ಕ್ವಶನ್ ನಂಬರ್ 3, ನೀದರ್ ದಿ ಕ್ಯಾಪ್ಟನ್ ನಾರ್ ದ ಪ್ಲೇಯರ್ಸ್, ಎಷ್ಟು ನೀಟಾಗಿದೆ ನೋಡಿ. ನೀದರ್ ದಿ ಕ್ಯಾಪ್ಟನ್ ನಾರ್ ದಿ ಪ್ಲೇಯರ್ಸ್ ಡ್ಯಾಶ್ ವಿಲ್ಲಿಂಗ್ ಟು ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿ ಟೀಮ್ಸ್ ಡಿಫೀಟ್ ಅಂತ ಇದೆ. ಸರಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ರೀ, 100% ಇಲ್ಲಿ ವರ್ ಅಂತಲೇ ತಾವುಗಳು ಬರೀಬೇಕು ಆಗತ್ತೆ. ಕ್ಲಿಯರ್? ಧನ್ಯವಾದಗಳು. ಇಷ್ಟು ಸಾಕು, ಇಲ್ಲಾಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಧನ್ಯವಾದಗಳು.